ಮಹಾಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಲವಿಲ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನೂರಾರು ಮನೆಗಳಿಗೆ ಜಲದಿಗ್ಬಂಧನ. ಛತ್ತೀಸ್ಗಢದಲ್ಲಿ ಚಾಲಕನ ಸಮೇತ ನೀರಲ್ಲಿ ಕೊಚ್ಚಿ ಹೋದ ಟ್ರಕ್. ಈ ಎಲ್ಲ ಸುದ್ದಿಯನ್ನು ನೋಡೋಣ ಮಳೆ ಕಂಟಕ ನ್ಯೂಸ್ ಟಾಪ್ನಲ್ಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣನ ರೌದ್ರ ರೂಪಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಸ್ತೆಗಳು ನೀರಿನಲ್ಲಿ ಮುಚ್ಚಿ ಹೋಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಅಂಡರ್ ಪಾಸ್ಗಳಲ್ಲಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ನೀರು ನಿಂತು ಜನರು ಹೈರಾಣಾಗಿದ್ದಾರೆ. ಹಲವು ಅಂಗಡಿಗಳಿಗೆ ನೀರು ನುಗ್ಗಿ ವಸ್ತುಗಳು ತೇಲ್ತಿದ್ದ ದೃಶ್ಯಗಳು ಕಂಡು ಬಂದಿದೆ. ದೆಹಲಿಯ ಪ್ರಗತಿ ಮೈದಾನದಲ್ಲಿ ನಿನ್ನೆ 38 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಭಾರತ್ ಮಂಟಪಂ, ಪ್ರಗತಿ ಮೈದಾನ, ಮಥುರಾ ರಸ್ತೆಯಲ್ಲಿ ಜಲದಾಳಿಗೆ ಜನರು ಕಂಗಾಲಾಗಿದ್ರು. ದೆಹಲಿ ಮತ್ತು NCR ಪ್ರದೇಶಗಳಲ್ಲಿ ಮಳೆಯಿಂದ ಸಂಕಷ್ಟಗಳೇ ಮೇಲೆದ್ದು ಬಂದಿದೆ. ದೆಹಲಿಯ ಜೊತೆ ನೋಯ್ಡಾ ಮತ್ತು ಗುರುಗ್ರಾಮ್ನ ರಸ್ತೆಗಳು ನದಿಯಾಗಿ ಬದಲಾಗಿದ್ವು. ದೆಹಲಿಯಲ್ಲಿ ಇನ್ನೆರಡು ದಿನ ಭಾರೀ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವರುಣನ ಪ್ರತಾಪಕ್ಕೆ ಜನರ ಬದುಕು ಕೊಚ್ಚಿ ಹೋಗಿದೆ. ನೂರಾರು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಕಂಗೆಟ್ಟು ಹೋಗಿದ್ದಾರೆ. ನ್ಯೂ ನರಸಾಲ ಪ್ರದೇಶದಲ್ಲಿ ಜಲ ತಾಂಡವ ಆಡುತ್ತಿದೆ. ನೀರಿನ ನಡುವೆ ಸಿಲುಕಿ ಪರದಾಡುತ್ತಿದ್ದ ನಿವಾಸಿಗಳನ್ನ ಬೋಟ್ ಬಳಸಿ ರಕ್ಷಿಸಲಾಗ್ತಿದೆ. ಅಲ್ಲದೆ ನೂರಾರು ವಾಹನಗಳು ಮಳೆಯ ನೀರಿನಲ್ಲಿ ತೇಲುತ್ತಿವೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನೆರೆ ಹೊಡೆತಕ್ಕೆ ರಸ್ತೆಯೊಂದು ಕೊಚ್ಚಿ ಹೋಗಿದೆ. ನಂದಪುರಿ ಹಾಗೂ ರಾಮ್ಟೆಕ್ ಅನ್ನ ಸಂಪರ್ಕಿಸೋ ರಸ್ತೆ ನೀರು ಪಾಲಾಗಿದ್ದು ಸಂಪರ್ಕ ಕಡಿತವಾಗಿದೆ. 10 ಗ್ರಾಮಗಳ ಸಂಪರ್ಕ ಕಟ್ಟಾಗಿ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಅಲ್ಲದೆ ಸೋಮಲ್ವಾಡ ಮತ್ತು ಮನೀಶ್ ನಗರವನ್ನ ಸಂಪರ್ಕಿಸೋ ಅಂಡರ್ ಪಾಸ್ನಲ್ಲಿ 5 ಅಡಿ ನೀರು ನಿಂತಿದೆ.